ರಾಜ್ಯದ ನೂತನ ಸಿಎಂ ಡಿಕೆಶಿಗೆ ಪ್ರಧಾನಿ ಮೋದಿ ಶುಭಾಶಯವನ್ನ ತಿಳಿಸಿದ್ದಾರೆ. ಟ್ವೀಟ್ ಮೂಲಕ ಸಿಎಂ ಡಿಕೆಶಿಗೆ ಶುಭ ಕೋರಿದ್ದಾರೆ ಪ್ರಧಾನಿ ಮೋದಿ. ಸಿಎಂ ಆಗಿ ಪ್ರಮಾಣ ಸ್ವೀಕರಿಸಿದ ಡಿಕೆಶಿ ಅವರಿಗೆ ಅಭಿನಂದನೆಗಳು. ಅವರ ಮುಂದಿನ ಅಧಿಕಾರಾವಧಿಗೆ ಶುಭಾಶಯಗಳು ಅಂತ ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರದೊಂದಿಗೆ ಜನರ ಕಲ್ಯಾಣಕ್ಕಾಗಿ ಕೇಂದ್ರದ ಕಾರ್ಯ. ಟ್ವೀಟ್ ಮೂಲಕ ಶುಭ ಕೋರಿದ್ರು ಪ್ರಧಾನಿ ನರೇಂದ್ರ ಮೋದಿ. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದಂತಹ ಡಿಕೆ ಶಿವಕುಮಾರ್ಗೆ ಪ್ರಧಾನಿ ನರೇಂದ್ರ ಮೋದಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕರ್ನಾಟಕ ಜನರ ಕಲ್ಯಾಣಕ್ಕೋಸ್ಕರ ಕೆಲಸಗಳನ್ನ ಮಾಡಿ ಕೇಂದ್ರ ಸರ್ಕಾರ ಕೂಡ ಆ ಕಾರ್ಯದಲ್ಲಿ ನಿಮಗೆ ಬೆಂಬಲ ನೀಡುತ್ತೆ ಅಂತ ಹೇಳಿ ಟ್ವೀಟ್ ಮಾಡೋ ಮುಖಾಂತರ ಶುಭಾಶಯವನ್ನ ಕೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದಂತಹ ಉತ್ಕರ್ಷ್ ಇದ್ದಾರೆ. ಉತ್ಕರ್ಷ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರೆ ಆಯುಷಾ ಇದ್ದಾರೆ. ಆಯುಷಾ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಯುಷಾ, ಏನ್ ಅನ್ಸಿದೆ? ಬಹಳ ಖುಷಿಯಾಗಿದೆ ಇವತ್ತು ಡಿಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ದಾರೆ. ಹೊಸ ಕ್ಯಾಬಿನೆಟ್ ರಚನೆ ಆಗ್ತಾ ಇದೆ. ನಿಮ್ಮ ಅಧ್ಯಕ್ಷರು, ಕೆಪಿಸಿಸಿ ಅಧ್ಯಕ್ಷರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಏನ್ ಅನ್ಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ಬಹಳ ಸಂಭ್ರಮದ ಕ್ಷಣಗಳು. ಅಂದ್ರೆ ಘನ ಮೇಘವನ್ನು ಕಂಡ ನವಿಲಿನಂತೆ ಮನಸ್ಸು ಕುಣಿದಾಡ್ತಾ ಇದೆ ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ. ಒಂದು ಮಾತು ನೆನಪಾಗ್ತಾ ಇದೆ ಮೇಡಮ್. ಪಂಪ ಭಾರತದಲ್ಲಿ ಒಂದು ಮಾತು ಬರ್ತದೆ, ಒಂದು ವ್ಯಕ್ತಿತ್ವದ ಒಂದು ಸೂಚಕಗಳು ಅಂತ ಹೇಳ್ಬಿಟ್ಟು. ಛಲದೊಳ್ ದುರ್ಯೋಧನಂ, ನನ್ನಿಯೊಳಿನ ತನಯಂ, ಗಂಡಿನೊಳ್ ಭೀಮಸೇನಂ, ಬಲದೊಳ್ ಮಧ್ವೇಶಂ. ಪಂಪ ಇವತ್ತೇನಾದ್ರೂ ಇದ್ದಿದ್ರೆ ಖಂಡಿತವಾಗ್ಲೂ ಹೇಳಿರ್ತಿದ್ದ ತ್ಯಾಗ ಸಂಘಟನೆಯೊಳ್ ಡಿ ಕೆ ಶಿವಕುಮಾರ್ ಅಂತ. ಅಷ್ಟು ಅಂದ್ರೆ ಅವ್ರು ತೋರಿಸಿದಂತಹ ಸಂಯಮ, ತ್ಯಾಗ ನೋಡಿ. ಎಷ್ಟು ಅವ್ರು ಕಾಂಗ್ರೆಸ್ಗೆ ಕೊಟ್ಟಂತಹ ಕೊಡುಗೆಗಳು, ಆ ಪಕ್ಷನಿಷ್ಠೆ, ಆ ರಿನೆಸೆನ್ಸ್ ಹೋಟೆಲ್ನಲ್ಲಿ ಅವತ್ತು ತನ್ನ ಶಾಸಕರನ್ನ ಭೇಟಿ ಆಗ್ಬೇಕು ಅಂತ ಸುರಿಯುವ ಮಳೆಯಲ್ಲಿ ಬಂಡೆಗಲ್ಲಂತೆ ನಿಂತು ನೆನೆದ ಆ ದೃಶ್ಯ ಇದೆಯಲ್ಲ, ಯಾವೊಬ್ಬ ಕಾಂಗ್ರೆಸ್ಸಿಗನ ಎದೆಯಿಂದ ದೃಶ್ಯ ಮರೆಯಾಗೋದಿಲ್ಲ. ಅಂತಹ ಒಂದು ಪಕ್ಷನಿಷ್ಠೆಯನ್ನ ತೋರಿದಂತಹ ಒಬ್ಬ ಛಲಗಾರ ಡಿ ಕೆ ಶಿವಕುಮಾರ್, ಒಬ್ಬ ಕಾರ್ಯಕರ್ತ ಇವತ್ತು ಮುಖ್ಯಮಂತ್ರಿಯಾಗಿ ಆ ಪದವಿಯನ್ನು ಪಡೆದಿರೋದಿದೆಯಲ್ಲ, ಬಹಳ ರೋಮಾಂಚಕಾರಿ ಒಂದು ದೃಶ್ಯ. ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ದೊರಕುತ್ತದೆ. ಅಥವಾ ಇಕ್ಕಟ್ಟಿನ ಸಂದರ್ಭದಲ್ಲಿ, ಬಿಕ್ಕಟ್ಟಿನ ಸಂದರ್ಭದಲ್ಲಿ ಅವ್ರು ತೋರಿಸಿದಂತಹ ಸಂಯಮ. ಯಾಕಂದ್ರೆ ಎಷ್ಟೊಂದು ಮಂದಿ ಚೂಟಿ ಓಡಿ ಹೋಗ್ತಾ ಇದ್ರು, ನೀವು ಅಬ್ಸರ್ವ್ ಮಾಡಿರ್ಬೋದು. ಒಂದು ದಿವಸ ತುಟಿ ಪಿಟಕ್ಕನ್ಲಿಲ್ಲ, ತನ್ನ ಧೀ ಶಕ್ತಿಯನ್ನ ಕಳೆದುಕೊಳ್ಳಿಲ್ಲ. ಅರ್ಜುನ ಅಕ್ಷಿಯೊಳಗೆ ಕಣ್ಣು ಕಾಣಿಸ್ತದೆ ಅಂತ ಹೇಳಿದ್ರಲ್ಲ, ಆ ತರದ ಗುರಿ ನೆಟ್ಟಿದ್ರು. ಇವತ್ತು ಸಫಲವಾಗಿದೆ. ದೇವರವರಿಗೆ ಆಯುರೋಗ್ಯ ಭಾಗ್ಯವನ್ನ ಕರುಣಿಸ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಮತ್ತು ಅವರು ಆ ಪಟ್ಟಕ್ಕೇರ್ಲಿಕ್ಕೆ ತೋರಿಸಿದ ಆ ಶಕ್ತಿ, ಹಾಕಿದಂತಹ ಏನು ಇದೆಯಲ್ಲ ಧೀಶಕ್ತಿ, ಅದನ್ನ ಕರ್ನಾಟಕದ ಜನರ ಅಭಿವೃದ್ಧಿಗೆ, ಅವ್ರಿಗಿರುವಂತಹ ಮುನ್ನೋಟ, ಅವ್ರಿಗಿರುವಂತಹ ಆ ಛಲ, ಅವ್ರಿಗಿರುವಂತಹ ಸ್ಥೈರ್ಯ, ಧೈರ್ಯ ಎಲ್ಲವನ್ನು ಕರ್ನಾಟಕದ ಒಳಿತಿಗೆ ಬಳಸಲಿ. ಮತ್ತು ಈ ಜೈಲು ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾದಂತಹ ನಮ್ಮ ದೇವರಾಜ, ನಮ್ಮ ಅರಸರವರು, ಹಾಗೇನೆ ಸಾರಕೊಪ್ಪ ಬಂಗಾರಪ್ಪನವರು, ಅವರು ಸೃಷ್ಟಿಸಿದಂತಹ ಇತಿಹಾಸವನ್ನ ಈ ಕರ್ನಾಟಕದಲ್ಲಿ ಸೃಷ್ಟಿಸುವಂತಹ ಭಾಗ್ಯ ಅವರಿಗೆ ದೊರಕಲಿ ಅಂತ ನಾನು ಹೃದಯಾಂತರಾಳದಿಂದ ಪ್ರಾರ್ಥಿಸ್ತೀನಿ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನೀವು ಹೇಳ್ತಾ ಇದ್ರಿ ಬಹಳಷ್ಟು ಜನ ಚೂಟಿ ಹೋಗ್ತಾ ಇದ್ರು ಅಂತ ಹೇಳಿ. ಯಾರು ಚೂಟ್ತಾ ಇದ್ದಿದ್ದು? ವಿರೋಧ ಪಕ್ಷಗಳೆಲ್ಲರೂ ಏನೇನೆಲ್ಲ ಮಾತಾಡ್ತಾ ಇದ್ರು. ಎಷ್ಟೊಂದು, ಅದು ಬಿಡಿ ಮೇಡಮ್, ಇವತ್ತಿನ ಸಂತೋಷದ ಸಂಭ್ರಮದ ಕ್ಷಣಗಳಲ್ಲಿ ನನಗದು ಮಾತಾಡಕ್ಕೆ ಬೇಡ. ಒಂದು ಮೌಲ್ಯ, ಆ ಪರಿಶ್ರಮಕ್ಕೆ ತಕ್ಕ ಫಲ. ಸಬುರ್ ಕಾ ಫಲ್ ಮೀಠಾ ಹೇ ಅನ್ನುವ ಫಲ, ಮೀಠಾ ಫಲ. ನಾನು ಈ ಮಂತ್ರಿ ಆಗೋದಕ್ಕೂ ಲಾಬಿ ಮಾಡಲ್ಲ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು ಅಲ್ವಾ. ಪೋರ್ಟ್ಫೋಲಿಯೋಗೂ ಲಾಬಿ ಮಾಡಕ್ ಹೋಗಲ್ಲ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಆದರೆ ನನ್ನ ಸೀನಿಯಾರಿಟಿಗೆ ತಕ್ಕ ಯಾವ್ದನ್ನ ಕೊಡಿ ಅಂತ
ಕೊಡ್ಲಿ ಅಂತ ಅಷ್ಟೇ, ಕೊಡಿ ಅಂತ ಕೇಳಕ್ಕೂ ಹೋಗಲ್ಲ. ಅಲ್ಲ ಸರ್, ನೀವು ಬೆಂಗಳೂರು ಉಸ್ತುವಾರಿ ಕೇಳಿದ್ರಿ ಅಂತ ಇಲ್ಲ, ನಾನು ಯಾರಲ್ಲೂ ಕೇಳಿಲ್ಲ. ಹೌದು, ಅದು ಹೋಗ್ಸಲಿ, ಅದು ಹೋಗ್ಸಲಿ. ಅದು ನಾನು 8 ಸಲ ಗೆದ್ದಿದ್ರು ಕೂಡ ಹಿಂದೆ ಲಾಸ್ಟ್ ಟೈಮು ಟ್ರಾನ್ಸ್ಪೋರ್ಟೇ ಮತ್ತೆ ಅದನ್ನ ಮೊದಲು ಮಾಡಿದ್ನಲ್ಲ 4 ವರ್ಷ 4 ತಿಂಗಳು, ಅದರಿಂದ ಮತ್ತೆ ಅದನ್ನೇ ಕೊಟ್ಟರು ಅಂತ ಬೇಸರ ಆಗಿತ್ತು ಅಷ್ಟೇ. ಈಗ ಅವಕಾಶ ಇದೆಯಲ್ಲ, ನೋಡೋಣ ಏನ್ ಮಾಡ್ತಾರೆ. ನೀವು ಇಷ್ಟು ಖಾತೆ ನಿರ್ವಹಣೆ ಮಾಡಿದ್ರಿ ಸರ್, ಆದರೆ ತಮ್ಮ ಸಂತೃಪ್ತಿ ಕೊಟ್ಟಂತ ಖಾತೆ ಯಾವುದು ಸರ್? ಎಲ್ಲ ಇಲಾಖೆನಲ್ಲೂ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅನ್ನೋ ಸಂತೃಪ್ತಿ ನನಗಿದೆ. ಅದು ಸಣ್ಣದಿರಲಿ ದೊಡ್ಡದಿರಲಿ. 93ರಲ್ಲಿ ನಾನು ಮಂತ್ರಿ ಆಗಿದ್ದು ಮೊದಲನೇ ಸಲ, ವೀರಪ್ಪಮೊಯ್ಲಿ ಅವರ ಮಂತ್ರಿಮಂಡಲದಲ್ಲಿ, ಆಮೇಲೆ SM ಕೃಷ್ಣ ಅವರ ಮಂತ್ರಿಮಂಡಲದಲ್ಲಿ, ಧರ್ಮ್ ಸಿಂಗ್ ಅವರು ಮಂತ್ರಿಮಂಡಲ, ಸಿದ್ದರಾಮಯ್ಯ ಅವರು 2 ಸಲ. ಆ ಯಾವ್ಯಾವ ಇಲಾಖೆ ಕೊಟ್ಟಿದ್ರು ಆ ಎಲ್ಲ ಇಲಾಖೆನಲ್ಲೂ ಕೂಡ ನನಗೆ ಸಮಾಧಾನ ಆಗೋ ರೀತಿ ಕೆಲಸ ಮಾಡಿದ್ದೀನಿ. ಕೆಲವು ಹಿರಿಯರು ಅವಕಾಶ ಮೊದಲು ಪಟ್ಟಿನ ಸಿಕ್ಕಿಲ್ಲ ಅಂತ ಸ್ವಲ್ಪ ಬೇಸರ ಹೊಂದಿದ್ದಾರೆ. HK ಪಾಟೀಲ್, ಲಾಡು, ದಿನೇಶ್ ಗುಂಡೂರಾವ್ ದೊಡ್ಡವ್ರನ್ನ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತಾ ನೆಕ್ಸ್ಟ್ ಇದರಲ್ಲಿ? ಸಹಜವಾಗಿ ಬೇಸರ ಆಗಿರುತ್ತೆ. ಆದರೆ ಇನ್ನು ಮುಂದಕ್ಕೆ ಇನ್ನೂ 20 ಸ್ಥಾನ ಇದೆಯಲ್ಲ, ಅದನ್ನು ನೋಡಿಕೊಂಡು ಹೊಸಬರು ಹಳಬರು ಎಲ್ಲ ನೋಡಿಕೊಂಡು ಹೈಕಮಾಂಡ್, ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಹಾಲಿ ಅವರೆಲ್ಲ ತೀರ್ಮಾನ ತಗೊಳ್ತಾರೆ. ಮೊದಲವಧಿಯಲ್ಲಿ ಹಿರಿಯರಿಗೆ, 2ನೇ ಅವಧಿಗೆ ಕಿರಿಯರಿಗೆ 45 ವರ್ಷದ ಒಳಗಡೆ ಅಂತ ಇದೆಯಲ್ಲ ಸರ್, ಯಾವುದಕ್ಕೆ 2ನೇ ಅವಧಿಗೆ 45 ವರ್ಷದ ಒಳಗಿನವ್ರನ್ನ ತಗೊಂತೀವಿ ಅಂತ, ಅಂದ್ರೆ ಯುವಕರನ್ನ ತಗೋತೀವಿ ಅನ್ನೋದಿದೆಯಲ್ಲ ಸರ್? ಯುವಕರಿಗೆ ಅವಕಾಶ ಕೊಡಬೇಕು. ನಾವೆಲ್ಲ ಸರ್ ತುಂಬಾ ಹಾರ್ಟಿಯೆಸ್ಟ್ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಇವಾಗ ಒಂದು ಹೊಸ ಸಮಯ, ಒಂದು ಹೊಸ ಕಾಲ, ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಐ ನೋ ಇಟ್ಸ್ ಗೋಯಿಂಗ್ ಟು ಬಿ ಅ ಫಿನಾಮಿನಲ್ ಗವರ್ಮೆಂಟ್. ತುಂಬಾ ಖುಷಿ ಆಯ್ತು, ತುಂಬಾ ಅವರು ಐ ಥಿಂಕ್ ಇನ್ನು ಬರ್ತಾ ದಿನದಲ್ಲಿ ಸಾಕಷ್ಟು ಅನೌನ್ಸ್ಮೆಂಟ್ಸ್, ಸಾಕಷ್ಟು ಸ್ಕೀಮ್ಸ್, ಸಾಕಷ್ಟು ಒಳ್ಳೆ ಒಳ್ಳೆ ವಿಷಯಗಳನ್ನ ಅವ್ರ ಬಾಯಿಂದ ಹೇಳ್ತಾರೆ. ಸೊ ಐ ಆಮ್ ಶೋರ್ ದಟ್ ಒಂದು ರೆಸ್ಪಾನ್ಸಿಬಲ್ ಗವರ್ಮೆಂಟ್ ನ ಫಾರ್ಮ್ ಮಾಡ್ತಾರೆ. ಹೆಣ್ಮಕ್ಳ ಪರವಾಗಿ ಸಾಕಷ್ಟು ಸ್ಕೀಮ್ಸ್ ಎಲ್ಲ ಅನೌನ್ಸ್ ಮಾಡಬೇಕು ಅಂತ ಇದೀವಿ. ಅಂಡ್ ಅಫ್ಕೋರ್ಸ್ ಯೂತ್ ಪರವಾಗಿ ಅಂಡ್ ದ ಸಿಟಿ ಪರವಾಗಿ ಐ ಥಿಂಕ್ ಜನರಲಿ ತುಂಬಾನೇ ಚೆನ್ನಾಗಿರುತ್ತೆ. ಅದು ಥ್ಯಾಂಕ್ ಯು. ಆಯುಷಾ, ನೀವು ಮಾತಾಡ್ತಾ ಇದ್ರಿ ಬಹಳ ಖುಷಿ ಆಗಿದೆ ಅಂತ ಹೇಳಿ. ಎಸ್, ನಮಗೂ ಖುಷಿ ಇದೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ್ರು ಅಂತ ಹೇಳಿ ನಮಗೂ ಖುಷಿ ಇದೆ. ನಾನು ಖುಷಿ ಇಲ್ಲ ಅಂತ ಹೇಳಲಾರೆ. ಆದ್ರೆ ನಿಜವಾಗ್ಲೂ ನಮ್ಗೆ ಯಾವಾಗ ಖುಷಿ ಆಗುತ್ತೆ ಅಂತಂದ್ರೆ ಸರ್ಕಾರ ಸರಿಯಾಗಿ ಕೆಲಸ ಮಾಡಿದಾಗ, ಭ್ರಷ್ಟಾಚಾರ ಮುಕ್ತಗೊಳಿಸಿದಾಗ. ಯಾಕೆಂದ್ರೆ ಭ್ರಷ್ಟಾಚಾರದ ಆರೋಪಗಳು ನಮ್ಮ ರಾಜ್ಯದ ಸಚಿವರ ಮೇಲೆ ಬಂದಾಗ ಕೇವಲ ನಿಮ್ಮವ್ರ ಮಾತ್ರ ತಲೆ ತಗ್ಸಲ್ಲ, ರಾಜ್ಯದ ಜನರಾಗಿ ನಾವು ತಲೆ ತಗ್ಸ್ಬೇಕಾಗತ್ತೆ. ಸೊ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ನನಗೆ ಬರೀ ನೆಪಕ್ ಬೇಡ, ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು. ನಾನು 1000 ಹೇಳಬಲ್ಲೆ. ಸೊ 1000 ಹೇಳ್ಬೋದು, 1000 ಬರಿಬೋದು, 1000 ಆಶ್ವಾಸನೆಗಳನ್ನ ಕೊಡಬಹುದು. ನಮಗೆ ಆಶ್ವಾಸನೆ ಬೇಡ, ಕೆಲಸ ಬೇಕಾಗಿದೆ. ಯಾಕೆಂದ್ರೆ 3 ವರ್ಷದ ಮಧ್ಯದಲ್ಲಿ ನಿಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಹೊಸ ಮುಖ್ಯಮಂತ್ರಿಯನ್ನು ಮಾಡಿದ್ರೆ ದಟ್ ಇಸ್ ಲೆಫ್ಟ್ ಯುವರ್ ಪಾರ್ಟೀಸ್ ಮ್ಯಾಟರ್. ಅಂಡ್ ಮುಖ್ಯಮಂತ್ರಿ ಅಂತ ಬಂದಾಗ ರಾಜ್ಯದ ವಿಚಾರ ಕೂಡ ಆಗುತ್ತೆ. ಸೊ ಏನನ್ನ ನಿರೀಕ್ಷೆ ಮಾಡಬಹುದು? ಕರ್ನಾಟಕದ ಜನ ನೂತನ ಮುಖ್ಯಮಂತ್ರಿಯಿಂದ ಏನನ್ನ ನಿರೀಕ್ಷೆ ಮಾಡಬಹುದು? ಖಂಡಿತವಾಗ್ಲೂ ಮೇಡಮ್, ಇವಾಗ ಇದೀಗ ತಾನೇ ಒಂದು 10-15 ನಿಮಿಷಗಳ ಹಿಂದಷ್ಟೇ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇದು ಅವರಿಗೆ ಶುಭಾಶಯಗಳನ್ನು ಕೋರುವ ಸಮಯ. ಅದರ ಜೊತೆಗೆ ನೀವು ಪ್ರಶ್ನೆಗಳನ್ನು ಕೇಳೋದ್ರಲ್ಲಿ ತಪ್ಪಿಲ್ಲ. ಖಂಡಿತವಾಗ್ಲೂ ಕಾಂಗ್ರೆಸ್ ಇದುವರೆಗೂ ತೋರಿಸ್ಕೊಂಡು ಬಂದಿರುವಂತಹ ಜನಪರತೆ ಮತ್ತು ಸ್ವತಃ ಒಬ್ಬ ಬಿಸ್ನೆಸ್ ಮೆನ್ ಆಗಿರೋದ್ರಿಂದ ಇತರರಿಗಿಂತ ಹೆಚ್ಚಾಗಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡೋಕ್ಕಾಗತ್ತೆ. ಬಿಸ್ನೆಸ್ನ ಡೆವಲಪ್ಮೆಂಟು, ರೈತರ ಡೆವಲಪ್ಮೆಂಟು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಒಟ್ಟಿನಲ್ಲಿ ಎಲ್ಲರ ಒಂದು ಜನಕಲ್ಯಾಣ ಆದ ಒಂದು ಸರ್ಕಾರವನ್ನು ಅವರು ನೀಡಲಿದ್ದಾರೆ. ಖಂಡಿತವಾಗ್ಲೂ ಕಾದು ನೋಡಿ. ಯಾಕಂದ್ರೆ ಅವ್ರ ಮೇಲೆ ಇವಾಗ ಏನ್ ನಾವು ಕಂಗ್ರಾಟ್ಸ್ ಮಾಡ್ತಾ ಇದೀವಿ, ಬಟ್ ಅವ್ರ ಮೇಲೆ ಜವಾಬ್ದಾರಿಯ ಭಾರವೇ ಅವರ ತಲೆ ಮೇಲೆ ಇದೆ, ಇವಾಗ ಕೊರಳ ಮೇಲೆ ಇದೆ. ಅಂತ ತಗೊಂಡಿರೋದಲ್ಲ ಅದನ್ನ. ಹೌದು, ಅದನ್ನ ನಾನು ಹೇಳ್ತಾ ಇರೋದು. ಅದೆಲ್ಲ ಅವ್ರಿಗೆ ಅರಿವಿದೆ. ಮುಂದಿನ ಭವಿಷ್ಯದ ಬಗ್ಗೆ ಕೂಡ ಅವ್ರಿಗೆ ಬಹಳ ದೊಡ್ಡ ಆಶಾವಾದ ಇದೆ, ಬಹಳ ದೊಡ್ಡ ಮ್ಯಾಪಿಂಗ್ ಇದೆ, ಅವ್ರ ಜೊತೆ ಬ್ಲೂ ಪ್ರಿಂಟ್ ಇದೆ. ಹಾಗಾಗಿ ಖಂಡಿತವಾಗ್ಲೂ ಅತ್ಯದ್ಭುತವಾದಂತಹ ಸರ್ಕಾರದ ಆಡಳಿತವನ್ನು ಅವ್ರು ನೀಡ್ತಾರೆ. 2028ರ ಚುನಾವಣೆಯ ಗೆಲುವಿಗೆ ಇವತ್ತು ಹಾಕಿರುವಂತಹ ಬೀಜ, ಅದು ಹೆಮ್ಮರವಾಗಿ 2028 ಚುನಾವಣೆಗೆ ನಾನು ಬಂದು ಮಾತಾಡ್ತೀನಿ ಮೇಡಮ್. ಐ ಹ್ಯಾವ್ ಅ ಕಾನ್ಫಿಡೆನ್ಸ್. ಹೊಸ ಮುಖ್ಯಮಂತ್ರಿ ರಾಜ್ಯದಲ್ಲಿ ಮನೆಗೆ ಭೇಟಿ ಕೊಟ್ಟು ಅವರ ಆಶೀರ್ವಾದವನ್ನ ಕೂಡ ಪಡ್ಕೊಂಡು
ನೂತನ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅವರು ದೇವೇಗೌಡರ ಮನೆಗೆ ಹೋಗಿದ್ದು, ಯಡಿಯೂರಪ್ಪನವ್ರ ಮನೆಗೆ ಹೋಗಿದ್ದು ಕೂಡ ಶ್ಲಾಘನೀಯ. ಅದೊಂದು ಒಳ್ಳೆಯ ಗುಡ್ ಗೆಸ್ಚರ್ ಅದು. ಮತ್ತು ಅವರು ಆ ಮಹಾನ್ ರಾಜಕೀಯ ನಾಯಕರುಗಳಿಗೆ ತೋರಿಸ್ತಕ್ಕಂಥ ಗೌರವ. ಮತ್ತು ನಾನು ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇರ್ತಕ್ಕಂಥ ದೈವ ಭಕ್ತಿ, ಮತ್ತು ನಾನು ಕೂಡ ಗಂಗಾಧರ ಅಜ್ಜ ಅವರ ಭಕ್ತ, ಮಠದ ನಿರಂತರ ಸಂಪರ್ಕ ಇದೆ. ಹಾಗಾಗಿ ಅದು ಕೂಡ ನಂಗೆ ಭಾಳ ಖುಷಿ ತರ್ತಕ್ಕಂಥ ವಿಚಾರ. ಆದರೆ ಈಗ ನಿಜವಾಗ್ಲೂ ಒಂದು ಯಾಕಂದರೆ ನಾವು ಕಳೆದ 3 ವರ್ಷದಿಂದ ನೋಡಿದಾಗ ಮೇಡಮ್ ಬಹಳಷ್ಟು ಸಮಸ್ಯೆಗಳು, ನಾವು ಅನೇಕ ಸಮಸ್ಯೆಗಳನ್ನು ಚರ್ಚೆ ಮಾಡಿದ್ದೀವಿ. ಆ ಸಮಸ್ಯೆಗಳ ಬಹಳಷ್ಟು ದೊಡ್ಡ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲಿದೆ. ಯಾಕಂದರೆ ಇವತ್ತು ನೀವು ಕರ್ನಾಟಕದ ಸಾಲದ ಹೊರೆ ಇರ್ಬೋದು, ಮತ್ತು ಅನೇಕ ರೀತಿಯ ಲೋಪದೋಷಗಳು, 8 ಲಕ್ಷ ಕೋಟಿ ಸಾಲದ ಹೊರೆ ಇದೆ. ಅದನ್ನು ಯಾವ ರೀತಿ ನಡೆಸಬೇಕು, ಮತ್ತು ಇವತ್ತಿರ್ತಕ್ಕಂಥ ಈ ಸಚಿವರುಗಳನ್ನು ಯಾವ ರೀತಿ ನಾವು ಮುಂದಕ್ಕೆ ತಗೊಂಡು ಹೋಗಬೇಕು. ಯಾಕಂದರೆ ಇವತ್ತು ನಾನು ಯತೀಂದ್ರ ಸಿದ್ದರಾಮಯ್ಯ ಮಾತನಾಡುವಂಥ ಒಂದು ಸ್ಟೇಟ್ಮೆಂಟ್ ನೋಡ್ತಾ ಇದ್ದೆ. ಅವ್ರು ಭಾಳ ತುಂಬ ಬುದ್ಧಿವಂತಿಕೆ ಒಂದು ಹೇಳಿಕೆ ಕೊಟ್ಟರು. ನಮ್ಮ ತಂದೆಯವರು ಇರಬೇಕಾಗಿತ್ತು, ನಂಗೆ ಭಾಳ ಬೇಸರ ಇದೆ, ಏನು ಮಾಡೋಕ್ಕಾಗಲ್ಲ, ನನ್ನ ಮಂತ್ರಿ ಮಾಡ್ತಿದ್ದಾರೆ, ನೋಡೋಣ ಯಾವ ರೀತಿ ಕೆಲಸ ಮಾಡ್ಬೋದು. ಈ ರೀತಿ ಅಲ್ಲ, ಸಹಜ ಅಲ್ಲ. ಒಂದು ಏನಾಗ್ತದೆ, ಈ ರೀತಿಯ ಹೇಳಿಕೆಗಳು ಇವೆಲ್ಲ ಏನಾಗುತ್ತೆ ಪೊಲಿಟಿಕ್ಸ್ ಅಲ್ಲಿ ಅರ್ಥ ಆಗುತ್ತೆ. ಒಂದು ಸೂಕ್ಷ್ಮ ಕೆಳಗಿಳಿಸಿದಾಗ ಯಾರಿಗಾದ್ರೂ ಅಷ್ಟನ್ನೇ ಅವ್ರು ಹೇಳ್ತಾರೆ. ನಾನು ಹೇಳ್ತೀನಿ ನಾನು ಈಗ ಒಂದೇನಂತಂದ್ರೆ ಈ ರೀತಿ ಬೇರೆ ಬೇರೆಯವರು ಒಂದೊಂದು ಹೇಳಿಕೆ ಕೊಡ್ತಾ ಇದಾರೆ. ಇದು ರಾಜಕೀಯದ ವಿಚಾರ ಜ್ಞಾನ ಇರ್ತಕ್ಕಂಥವ್ರಿಗೆ ಸೂಕ್ಷ್ಮತೆ ಅರ್ಥ ಆಗುತ್ತೆ. ಹಾಗಾಗಿ ಬಹಳಷ್ಟು ಸಮಸ್ಯೆಗಳಿದೆ, ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿದೆ, ನೀರಾವರಿ ಸಮಸ್ಯೆಗಳಿರ್ಬೋದು, ಅನೇಕ ರೀತಿಯ ಸವಾಲುಗಳು ಇವತ್ತು ಸರ್ಕಾರದ ಮುಂದೆ ಇದೆ. ಜನ ಇವತ್ತು 3 ವರ್ಷಗಳಿಂದ ಸರ್ಕಾರದ ಸಂಪೂರ್ಣ ವ್ಯವಸ್ಥೆಯನ್ನು ನೋಡಿದರೆ ಅನೇಕ ರೀತಿಯ ಸವಾಲುಗಳನ್ನು ಜನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದನ್ನು ಯಾವ ರೀತಿ ತಗೊಂಡು ಹೋಗ್ತಾರೆ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ನಮಗೂ ಇದೆ. ಈ ಸಮಸ್ಯೆಗಳನ್ನು ಸಮರ್ಥವಾಗಿ ಉಳಿದಿರೋ 2 ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ನಿಭಾಯಿಸಬಲ್ರೆ. ಆಮೇಲೆ 28ಕ್ಕೆ ನಾವೇ ಬರ್ತೀವಿ, ಇದೆಲ್ಲ ಬೇಡ. 28ಕ್ಕೆ ಜನ ನಿರ್ಣಯ ಮಾಡಿದ್ದಾರೆ, ಯಾವ ಪಾಠ ಕಲಿಸ್ತಾರೆ ಅನ್ನೋದು ಗೊತ್ತಿದೆ. 28ಕ್ಕೆ ನಾವೇ ಬರ್ತೀವಿ, 33ಕ್ಕೂ ನಾವೇ ಬರ್ತೀವಿ. ಹಾಗಾಗಿ ಈಗಿರೋ ಅನೇಕ ಸಮಸ್ಯೆಗಳಿಗಿದೆ, ಅಷ್ಟು ಸುಲಭ ಇಲ್ಲ. ಇವತ್ತಿನ ಅಡ್ಮಿನಿಸ್ಟ್ರೇಷನ್ ಈ 3 ವರ್ಷದಿಂದ ಏನ್ ನಡ್ಸ್ಕೊಂಡ್ ಬಂದಿದ್ದಾರೆ, ನೀವು ಹೇಳ್ದಂಗೆ ಅನೇಕ ರೀತಿಯ ಭ್ರಷ್ಟಾಚಾರದ ಆರೋಪಗಳು, ನೇರ ಆರೋಪಗಳಿದೆ. ಇವೆಲ್ಲವನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಅನೇಕ ರೀತಿಯ ಯೋಜನೆಗಳನ್ನು ಘೋಷಣೆ ಮಾಡಿದ್ರೆ, ಟನಲ್ ಪ್ರಾಜೆಕ್ಟ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಅದೆಲ್ಲ ಅಂತ ಅದನ್ನ ಯಾವ ರೀತಿ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಅನೇಕ ರೀತಿಯ ಲೋಪದೋಷಗಳು ಅದರಲ್ಲೂ ಕೂಡ ಇದೆ. So it is a very big challenge DK Shivkumar ಅವ್ರಿಗೆ. But anyhow, congratulations to the new Chief Minister. ಥ್ಯಾಂಕ್ ಯು ಉತ್ಕರ್ಷ್. ಮೇಡಮ್, ಒಬ್ರು ಉತ್ಕರ್ಷ್ ಬಹಳ ಜೆಂಟಲ್ಮೆನ್ ರೀತಿಯಲ್ಲಿ ಕಂಗ್ರಾಟ್ಸ್ ಮಾಡಿದ್ದಾರೆ, ನನಗೆ ತುಂಬ ಖುಷಿ ಆಯಿತು. ಮೇಡಮ್, ಇನ್ನೊಂದು ವಿಚಾರ ಅವರು ಯತೀಂದ್ರ ಅವ್ರ ಬಗ್ಗೆ ಹೇಳಿದರು. ಸೊ ಒಬ್ಬ ಪುತ್ರನಾಗಿ ಅವರೊಂದು ಸಹಜವಾದ ಒಂದು ಭಾವನೆಯನ್ನು ಹಾಕಿದ್ದಾರೆ. ಅದರಲ್ಲೇನು ಏನು ಹೆಚ್ಚಿನ ವಿಚಾರ ಏನೂ ಇಲ್ಲ. ಆದರೆ ಒಂದು ಹೇಳ್ತೀನಿ ಮೇಡಮ್, ಸಿದ್ದರಾಮಯ್ಯ ಅವರು ಆ ಅಧಿಕಾರ ಹಸ್ತಾಂತರ ಮಾಡಿದ ಆ ರೀತಿ ಇದೆಯಲ್ಲ, ಆ ಘನತೆ ಇದೆಯಲ್ಲ, ಓ ಮೈ ಗಾಡ್, ಅನ್ಬಿಲೀವೇಬಲ್ ಮೇಡಮ್. ಏನು ಸುಲಿದ ಬಾಳೆಹಣ್ಣಿನಂದದಿ ಅಂತ ಹೇಳ್ತಾರಲ್ಲ, ಅಷ್ಟು ಸುಸೂತ್ರವಾಗಿ, ಮಲ್ಲಿಗೆ ಹೂ ಎತ್ತಿದಂಗೆ ಅಷ್ಟು ಸುಸೂತ್ರವಾಗಿ ನಡೆದು ಹೋಗಿದೆ. ಎಲ್ಲರೂ ಕಾಯ್ತಾ ಇದ್ರು, ಇಲ್ಲಿ ಏನ್ ನಡೆಯುತ್ತೆ, ಘರ್ಷಣೆ ನಡೆಯುತ್ತೆ, ಏನೇನೆಲ್ಲ ನಡೆಯುತ್ತೆ ಅಂತ ನಡೀತೆ. ಅಲ್ಲ, ಇವ್ರು ಯತೀಂದ್ರ ಅವ್ರ ಬಗ್ಗೆ ಹೇಳಿದಕ್ಕೆ ನಾನು ಹೇಳ್ತಾ ಇರೋದು ಮೇಡಮ್. ಒನ್ ಸೆಕೆಂಡ್, ಸಿ, ಯತೀಂದ್ರ ಅವ್ರ ಬಗ್ಗೆ ಹೇಳಿದ ತಕ್ಷಣ ಏನ್ ಯತೀಂದ್ರ ಅವ್ರ ಮೀಸೆ ಏನ್ ಮಣ್ಣಾಗ್ಬಿಟ್ಟಿಲ್ಲ, ಆಯ್ತಾ? ಅಲ್ಲ, ನಾನು ಹೇಳೋದು ಸಹಜವಾಗಿ ನಡೆದಿದೆ ಅಂತ ನಾನು ಹೇಳ್ತಾ ಇರೋದು. ಹಿಂದ್ಗಡೆ ಪಾಸ್ ಬೇಡ ನಮ್ಗೆ. ಇದು ಕರ್ನಾಟಕ ನೋಸ್, ಎಂಟೈರ್ ಇಂಡಿಯಾ ನೋಸ್ ಹೇಗೆ ಸಿದ್ದರಾಮಯ್ಯನವ್ರು ಕೆಳಗಡೆ ಹೇಳಿದ್ರು, ಎಷ್ಟು ಡಿಗ್ನಿಫೈಡ್ ಆಗಿ ಹೇಳಿದ್ರು, ಅದು ಎಲ್ರಿಗೂ ಗೊತ್ತಿದೆ. ಹೌದು. ಇಲ್ಲ ಅಂದ್ರೆ ಕಾಂಗ್ರೆಸ್ ವಿರೋಧಿಗಳು ತಲೆ ತೂಗಿಸುವ ರೀತಿಯಲ್ಲಿ ರಂಪ ಆಗೋಗ್ತಾ ಇತ್ತು ಇಷ್ಟೊತ್ತಿಗೆ ಕಾಂಗ್ರೆಸ್ ಕತೆ. ಕಾಂಗ್ರೆಸ್ ಡಿಗ್ನಿಟಿ ಎಷ್ಟು ಮೇಲಕ್ಕೇರಿದೆ ಅವರಿಂದ. ಆಯಿಷಾ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಐ ನೋ ನಿಮ್ ಎಕ್ಸೈಟ್ಮೆಂಟ್ ನನಗೆ ಅರ್ಥ ಆಗ್ತಾ ಇದೆ. ಖಂಡಿತ. ಬಟ್ ನಾನು ನಿಮ್ಮ ಎಕ್ಸೈಟ್ಮೆಂಟ್ ಅಲ್ಲಿ ನಾನ್ ಭಾಗಿಯಾಗಕ್ಕಾಗಲ್ಲ. ಐ ಹ್ಯಾವ್ ಮೈ ಓನ್ ರೆಸ್ಪಾನ್ಸಿಬಿಲಿಟೀಸ್. ಜನ ನಿರೀಕ್ಷೆಗಳು ಇಟ್ಕೊಂಡಿದ್ದಾರೆ, ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಏನ್ ಯೋಜನೆಗಳನ್ನು ಕೊಡ್ತಾರೆ, ರೈತರಿಗೆ ಇವತ್ತು ಏನ್ ಯೋಜನೆ ಘೋಷಣೆ ಮಾಡ್ತಾರೆ ಅಂತ ರೈತ ವರ್ಗ ಕಾಯ್ತಾ ಇದೆ, ಮಹಿಳೆಯರು ಕಾಯ್ತಾ ಇದ್ದಾರೆ. ಈಗ ಆಲ್ರೆಡಿ ಗೃಹಲಕ್ಷ್ಮಿಯನ್ನ ಸ್ಕ್ರೂಟಿನಿ ಮಾಡ್ತೀವಿ ಮತ್ತೊಂದು ರೌಂಡ್ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ DCM ಆಗಿದ್ದಂತ ಸಂದರ್ಭದಲ್ಲಿ. ಹಲವಾರು ಪ್ರಶ್ನೆಗಳಿದೆ ಆಯೇಷಾ. ಸರ್ಕಾರ ಸಿದ್ದರಾಮಯ್ಯ ಇಳಿದ್ರು, DKಗೆ ಅಧಿಕಾರ ಹಸ್ತಾಂತರ ಮಾಡಿದ್ರು, ಪ್ರಮಾಣ ವಚನ ಆಯ್ತು, ಈಗ ಮದ್ವೆ ಆಗಿದೆ. ನೆಕ್ಸ್ಟ್ ಜೀವನ ಹೆಂಗ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಖಂಡಿತವಾಗ್ಲೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ಬಹುದು, ಮದ್ವೆನ ನಾನು ಒಂದು ಹೇಳ್ತೀನಿ, ಅವ್ರಿಗೆ ಪ್ರೀ ವೆಡ್ಡಿಂಗ್ ಜನಕ್ಕೆ ಊಟ ಹಾಕ್ಸ್ಬೋದು, ದಟ್ ಇಸ್ ಆಲ್ ಸೆಕೆಂಡರಿ. ಮೇಡಮ್, ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲ, ಮಾಡ್ತಾರೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಗೊತ್ತು ಮೇಡಮ್, ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲ, ಹನಿಮೂನ್ ಅವಕಾಶವು ಅವ್ರಿಗೆ ಸಿಗ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀವಿ. ಇರುವಂತಹ ಸ್ವಲ್ಪ ಸಮಯದಲ್ಲಿ, ಸಮಯನೇ ಇಲ್ಲ, ಇರುವ ಸಮಯದಲ್ಲಿ. ಆದ್ರೆ ಅವರು ಅದನ್ನ ಅತ್ಯಂತ ಜವಾಬ್ದಾರಿಯುತವಾಗಿ
ನಡೆಸಿಕೊಡ್ತಾರೆ. ಈ ಡಿಬೇಟ್, ಈ ಮುಖಾಮುಖಿ ಇವತ್ತಿಗೆ ಮುಗಿಯೋದಿಲ್ಲ, ಬರ್ತೀವಿ ಮತ್ತೆ ಖಂಡಿತವಾಗ್ಲೂ ಎಷ್ಟು ಸದೃಢವಾಗಿ ಸುಭದ್ರವಾಗಿ ಜನಕಲ್ಯಾಣದ ಹಾದಿಯಲ್ಲಿ ಅವರು ಮತ್ತಷ್ಟು ಹೇಗೆ ಅವರನ್ನು ಅವರು ಎತ್ತರಕ್ಕೇರಿಸ್ಕೊಳ್ತಾರೆ ಅನ್ನೋದನ್ನ ಖಂಡಿತವಾಗ್ಲೂ ನಾವು ನೋಡ್ಬೋದು. ಯಾಕೆ ಅಂತಂದ್ರೆ ದಿ ಮೋಸ್ಟ್ ಇಂಪಾರ್ಟೆಂಟ್ಲಿ DK ಶಿವಕುಮಾರ್ CM ಆಗೋದಕ್ಕೆ ಪಕ್ಷದ ಒಳಗಡೆನೆ ಸಿಕ್ಕಾಪಟ್ಟೆ ವಿರೋಧ ಇತ್ತು. ನಿಮ್ಗಳಿಗೂ ಗೊತ್ತಿದೆ, ಇಟ್ ಇಸ್ ಅ ನೋನ್ ಫ್ಯಾಕ್ಟ್ ಅಂಡ್ ಇಟ್ ಇಸ್ ಅ ಓಪನ್ ಸೀಕ್ರೆಟ್. ಏನಾದ್ರೂ ಅಲ್ಲಿ ಮಾತುಕತೆ ಆಗಿಲ್ದೆ ಇದ್ದಿದ್ರೆ, ಸಿದ್ದರಾಮಯ್ಯನವ್ರು ಇಳಿದೇ ಇದ್ದಿದ್ರೆ, ಸಿದ್ದರಾಮಯ್ಯ ಅವ್ರು ಒಂದೇ ಮಾತು CLP ಡಿಸೈಡ್ ಆಗ್ಲಿ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರೆ ಏನು ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ ಯಾರುವೆ. ಆದ್ರೆ ಇಷ್ಟೆಲ್ಲದರ ನಡುವೆ ಈಗ ಅವರು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಅವರ ಆಟಿಟ್ಯೂಡ್ ಮತ್ತು ಆರೋಗ್ಯನ್ಸಿ ಬಗ್ಗೆ ಸಿಕ್ಕಾಪಟ್ಟೆ ಸಮಯದಲ್ಲಿ ಚರ್ಚೆ ಆಗಿದೆ. ಪಕ್ಷದ ಒಳಗಡೆ ಇರೋರು ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಹೌ ಹಿ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್, ತುಂಬಾ ಜನ ಪ್ಯಾನಲಿಸ್ಟ್ ಗಳಿಂದ ಹಿಡಿದು ಸೀನಿಯರ್ಸ್ ಇಂದ ಹಿಡಿದು ಪ್ರತಿಯೊಬ್ರು ಹೇಳ್ತಾರೆ ಅವರು ಅವರ ಬಾಡಿ ಲ್ಯಾಂಗ್ವೇಜ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕು ಫಸ್ಟ್ ಅಂತ ಹೇಳ್ತಾರೆ. ಸೊ ಒಬ್ಬ CM ಆದ ದಟ್ ಆ ನೇಚರ್ ಇದೆಯಲ್ಲ, ಆಟಿಟ್ಯೂಡ್ ಇಸ್ ಡಿಫ್ರೆಂಟ್ ಬಟ್ ನೇಚರ್ ಇಸ್ ಡಿಫ್ರೆಂಟ್. ಆರೋಗ್ಯನ್ಸಿ ಅಥವಾ ಒಂದು ಅದನ್ನ ನೋಬಡಿ ವಿಲ್ ಅಕ್ಸೆಪ್ಟ್, ಈವನ್ ಪಬ್ಲಿಕ್ ವಿಲ್ ನಾಟ್ ಅಕ್ಸೆಪ್ಟ್ ದಟ್ ಕೈಂಡ್ ಆಫ್ ಆಟಿಟ್ಯೂಡ್. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಅವರ ವ್ಯಕ್ತಿತ್ವ ಸ್ವಲ್ಪ ಒರಟು ಅದು ಇದು ಅಂತ ಜನ ಹೇಳ್ತಾರೆ, ಆದ್ರೆ ಅವರ ಹೃದಯ ಬಹಳ ಮೃದು ಅಂತ ಅವರು ಹೇಳ್ತಾರೆ. ಆಯ್ತು, ಹೇಳ್ತೀನಿ ಕೇಳಿ. ದೇವೇಗೌಡರನ್ನ ಹೋಗಿ ಆಶೀರ್ವಾದ ಪಡ್ಕೊಂಡು ಬಂದ್ರಲ್ವಾ, ಯಡಿಯೂರಪ್ಪ ಅವ್ರನ್ನ ಹೋಗಿ ಆಶೀರ್ವಾದ ಪಡ್ಕೊಂಡು ಬಂದ್ರಲ್ವಾ. ಪ್ಲೀಸ್ ಲಿಸನ್. ಯಾವುದೋ ಒಂದು ಮೇಡಮ್, ನೀವು ಯಾವ ವಿಶ್ಲೇಷಕರ ಬಗ್ಗೆ ಹೇಳ್ತಾ ಇದ್ದೀರಾ ಅದೇ ವಿಶ್ಲೇಷಕರು ಬಗ್ಗೆನೇ ಹೇಳ್ತಾ ಇದ್ದೀನಿ. ಪಬ್ಲಿಕ್ ಅನ್ನೇ ಹೇಳ್ತಾ ಇದ್ದೀನಿ ಮೇಡಮ್, ನಾನು ಹೇಳ್ತೀನಿ. ಇಲ್ಲ ಮೇಡಮ್, ಆ ವಿಶ್ಲೇಷಕರ ಬಗ್ಗೆನೇ ಹೇಳ್ತಾ ಇರೋದು. ಹೇಳಿ ಮೇಡಮ್, ಹೇಳಿ, ಕಂಪ್ಲೀಟ್ ಮಾಡಿ ಹೇಳಿ. ಒಂದು ದಿನದ ಬದಲಾವಣೆ ಅಂತ ಹೇಳಿ, ಒಂದು ದಿನದ ಅಂತ ನಾನು ಹೇಳ್ತಾ ಇಲ್ಲ. ಬದಲಾವಣೆ ನಿರಂತರವಾಗಿರ್ಬೇಕು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಹೇಳ್ತೀನಿ ಮೇಡಮ್, ನಾನು ಅವ್ರ ಬಗ್ಗೆ ಇರುವಂತಹ ಒಂದು ಪ್ರಬಲವಾದಂತಹ ಒಂದು ಏನು ಪರ್ಸೆಪ್ಷನ್ ಏನು ಅಂತ ಹೇಳಿದ್ರೆ, ವಜ್ರಾದಪಿ ಕಠೋರಾನಿ ಕುಸುಮಾದಪಿ ಮೃದುರಾನಿ ಅಂತ. ವಜ್ರದಷ್ಟು ಕಠಿಣ, ಹೃದಯದೊಳಗೆ ಕುಸುಮದಷ್ಟು ಮೃದು ಅಂತ. ಅದಿರ್ಲಿ ಬಿಡಿ. ಇದುವರೆಗೂ ಇವಾಗ ನೋಡಿ ಅವ್ರನ್ನ ಬಂಡೆ ಅಂತ ಹೇಳ್ತಾ ಇದ್ರು, ಆದ್ರೆ ನಿಜವಾಗ್ಲೂ ಅವರ ವಿಶ್ಲೇಷಕರು, ಇದೇ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಬಂಡೆ ಶಿಲ್ಪವಾಗುವತ್ತ ಬಹಳ ಬಹಳ ಮಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತಾನೆ. ಖಂಡಿತವಾಗ್ಲೂ ಅವರ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅದು ಕಾಣಿಸ್ತಾ ಇದೆ ಮೇಡಮ್. ಇವಾಗ ಅಧಿಕಾರವನ್ನು ಪಡೆದುಕೊಳ್ಳುವಂತಹ ಕಳೆದ ಒಂದು ವರ್ಷದ ಒಂದು ವಿಚಾರಗಳಾಗಿರ್ಬಹುದು, ನಾನು ಹೇಳಿದ್ನಲ್ಲ, ಎಷ್ಟು ಡಿಗ್ನಿಫೈಡ್ ಆಗಿ ಒಂದು ಕೆಸರರ ಚಾಟ, ಒಂದು ತುಟಿಪಿಟಕ್ಕನ್ನದಂತಹ ಸಂಯಮ ಅದೆಲ್ಲ ತೋರಿಸಿದ್ದಾರೆ. ಇವಾಗ್ಲೂ ಅಷ್ಟೇನೆ, ಸದಾ ಜೀವನದುದ್ದಕ್ಕೂ ವಿರೋಧಿಸಿಕೊಂಡೇ ಬಂದಂತಹ ಪಾಳಯ. ಆದ್ರೂ ಒಕ್ಕಲಿಗ ಸಮುದಾಯದ ಬಹಳ ದೊಡ್ಡ ಹಿರಿಯ ನಾಯಕ ಅವರ ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದಾರೆ, ಯಡಿಯೂರಪ್ಪ ಅವರ ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದಾರೆ, ಬಹಳ ಸಂಯಮದ ನಡೆಯನ್ನು ತೋರಿಸಿದ್ದಾರೆ. ಒಂದು ಬಹಳ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಮೇಲ್ನೋಟಕ್ಕೆ ಕಾಣಿಸ್ತಕ್ಕಂಥದ್ದು ವ್ಯಕ್ತಿ ಬದಲಾವಣೆಯನ್ನು ಆಗಿದೆ, ಆದ್ರೆ ಎಲ್ಲೋ ಒಂದು ಕಡೆ ಸಿಸ್ಟಮ್ ಅಂತೂ ಏನು ಚೇಂಜಸ್ ಏನಾಗೋದಿಲ್ಲ, ಅದೇ ಸಿಸ್ಟಮ್ ಕ್ಯಾರಿ ಆನ್ ಆಗುತ್ತೆ. ಆಮೇಲೆ ಬಹಳ ದೊಡ್ಡ ಜವಾಬ್ದಾರಿ DK ಶಿವಕುಮಾರ್ ಅವ್ರಿಗೆ ಏನು ಅಂತಂದ್ರೆ, 7 ಕೋಟಿ ಜನರ ಭರವಸೆಗಳನ್ನ ಆಶಯಗಳನ್ನ ಯಾವ ರೀತಿ ತಗೊಂಡು ಹೋಗ್ತಾರೆ ಅನ್ನುವಂಥದ್ದು ಇಟ್ಸ್ ಅ ವೆರಿ ಬಿಗ್ ಚಾಲೆಂಜಿಂಗ್ ಟಾಸ್ಕ್ ಇರ್ಬೋದು. ಅವ್ರ ಪೊಲಿಟಿಕಲ್ ನಡೆ ಇರ್ಬೋದು, ಅವ್ರಿಗಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ. ಬಟ್ ಟು ಬಿ ವೆರಿ ಪ್ರಾಕ್ಟಿಕಲ್, ಈ ನೀವು ಹೇಳ್ದಂಗೆ ಈ ರಾಜ್ಯದ ರೈತರು, ಈ ರಾಜ್ಯದ ಮಹಿಳೆಯರು, ಈ ರಾಜ್ಯದ ವಿದ್ಯಾರ್ಥಿನಿಯರು ಬಹಳಷ್ಟು ಭರವಸೆ. ಯಾಕಂದ್ರೆ ಕಳೆದ 3 ವರ್ಷದಿಂದ ಸರ್ಕಾರದ ಮೇಲೆ ಇರ್ತಕ್ಕಂಥ ಒಂದು ನರೇಟಿವ್, ಭ್ರಷ್ಟಾಚಾರ, ಅನೇಕ ರೀತಿಯ ಲೋಪದೋಷಗಳು, ಗೃಹಲಕ್ಷ್ಮಿ ಹಣ ಇರ್ಬೋದು, ಮತ್ತೆ ಈಗ ಇವ್ರು ಯಾವ ರೀತಿ ನಡೆಸ್ತಾರೆ. ಮತ್ತೆ ಸಮಯ ನಿಮ್ಗೆ ಎಲ್ಲಿದೆ? ದ ಟೈಮ್ ಸ್ಪ್ಯಾನ್ ಇಸ್ ಬರೀ 2 ವರ್ಷ ಅಷ್ಟೇ. ಆ 2 ವರ್ಷದಲ್ಲಿ ನಿಮ್ಗೆ 1 ವರ್ಷ ಚುನಾವಣೆಗೆ ಹೋಗ್ಬಿಡ್ತೀನಿ, 1 ವರ್ಷ ನಿಮಗೆ ಮ್ಯಾಕ್ಸಿಮಮ್ ಅಡ್ಮಿನಿಸ್ಟ್ರೇಷನ್ ಸಿಗುತ್ತೆ. ಸೊ ಇಷ್ಟೂ ವಿಚಾರಗಳನ್ನ ಬ್ಯಾಲೆನ್ಸ್ ಮಾಡಿ ತಗೊಂಡು ಹೋಗುವಂತ ಸಾಧ್ಯತೆ ಇದೆ. ಮತ್ತೆ ಈಗ ಈ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಬಣ ಬಡಿದಾಟಗಳು, ಮತ್ತೆ ಇವರಲ್ಲಿ ಇರ್ತಕ್ಕಂಥ ಟೀಮ್ಗಳು, ಇವೆಲ್ಲವನ್ನ ಮ್ಯಾನೇಜ್ ಮಾಡುವಂತದ್ದು. ಮತ್ತೆ ಒಂದೇ ಏನಂತಂದ್ರೆ, ಇದು ಯಾವುದೇ ಸಮಯ ಮೇಡಮ್, ಈ ಸಮಸ್ಯೆ ಜನಗಳ ಮೇಲೆ ಬೀರಬಾರ್ದು ಅನ್ನುವಂಥದ್ದೇ ನಮ್ಮ ಒಂದು ಕಳಕಳಿಯ ಪ್ರಾರ್ಥನೆ. ಮಾತನ್ನ ಭಾಗಶಃ ಒಪ್ಪಿಕೊಳ್ಳುತ್ತಾ ಮತ್ತು ನಿಮಗೂ ಅದನ್ನೇ ಹೇಳ್ತಾ ಇದ್ದೀನಿ, ನಿಮಗೂ ಕೂಡ 1 ವರ್ಷ ಇರೋದು ಮತ್ತೆ ಚುನಾವಣೆಗೆ ಹೋಗೋದಕ್ಕೆ. ಸೊ ಇವಾಗ ನೀವ್ ಏನೆಲ್ಲ ಇವ್ರ ಮೇಲೆ ನಾವು ತಯಾರಿಯಲ್ಲಿದ್ದೀವಿ, ನೀವು ಪಾಲಿಸಬೇಕಾಗತ್ತೆ